ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪಾಕಿಸ್ತಾನ ವಿರುದ್ಧ ಘೋಷಣೆ ಕೂಗೋದಿಕ್ಕೆ ಹೋಗಿ ಬಿಜೆಪಿ ಕಾರ್ಯಕರ್ತರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ನಡೆಸುವ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬಿಜೆಪಿ ಕಾರ್ಯಕರ್ತರೇ ಘೋಷಣೆ ಕೂಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕನ್ನಂಬಾಡಿ ಕುಮಾರ್ ಅನ್ನುವರು ದೂರು ಕೊಟ್ಟಿದ್ದು, ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಪಾಕ್ ಪರ ಘೋಷಣೆ ಆರೋಪದಡಿ ಮೂವರ ಬಂಧನ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡಿ, ಪಾಕಿಸ್ತಾನ ಪರ ಕೂಗಲು ಎಲ್ಲಿಂದ ಪ್ರಚೋದನೆ ಸಿಕ್ಕಿತು ಅನ್ನುವ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿ, ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಈಗೇನ್ ಹೇಳ್ತೀರಿ, ನೀವು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಸರ್ಕಾರದ ವಿರುದ್ಧ ಕಿಡಿಕಾರಿ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ರಕ್ಷಣೆ ಮಾಡಿದ್ದು ಈ ಸರ್ಕಾರದ ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ರು. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳ ಬಂಧನದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಬುಲಾವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ವಿವರಣೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. 40 ನಿಮಿಷಗಳ ಕಾಲ ರಾಜ್ಯಪಾಲರ ಜೊತೆ ಚರ್ಚೆ ನಡೆಸಿ ಸಿಎಂ ವಾಪಸ್ಸಾಗಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ದೂರು ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಕರೆಸಿ ಗವರ್ನರ್ ಸಮಾಲೋಚನೆ ಮಾಡಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಗವರ್ನರ್ ಗೆಹ್ಲೋಟ್ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಸಿಕ್ಕಿದೆ ಶಂಕಿತನ ಸ್ಫೋಟಕ ಮಾಹಿತಿ. ಮೊನ್ನೆ ನಡೆದಂತಹ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತನ ಬಗ್ಗೆ ನ್ಯೂಸ್ 18ಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಚೆನ್ನೈನಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಈಗಾಗಲೇ ಚೆನ್ನೈನಲ್ಲಿ ಎನ್ಐಎ ಅಧಿಕಾರಿಗಳು ಶಂಕಿತನಿಗಾಗಿ ಚೆನ್ನೈನಲ್ಲೇ ಶೋಧವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭರ್ಜರಿ ರೇಡ್ ಅನ್ನು ಕೂಡ ಮಾಡಿದ್ದಾರೆ. ಚೆನ್ನೈನ ಮನ್ನಾಡಿ ಅನ್ನುವಲ್ಲಿ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈಗಾಗಲೇ ಚೆನ್ನೈನಲ್ಲಿ ಎನ್ಐಎ ಅಧಿಕಾರಿಗಳು ಶಂಕಿತನಿಗಾಗಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣಗಳಲ್ಲಿ ಈಗಾಗಲೇ ಸಿಸಿಟಿವಿ ಶೋಧವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈನಲ್ಲೇ ಎನ್ಐಎ ಅಧಿಕಾರಿಗಳು ಬೀಡು ಬಿಟ್ಟು ಎಲ್ಲ ಕಡೆ ಅಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಶಂಕಿತನ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿರುವಂತಹ ಪೊಲೀಸರು ಈಗಾಗಲೇ 3 ಫ್ಲೋರ್ನ ಕಟ್ಟಡದಲ್ಲಿ ಶಂಕಿತನಿಗಾಗಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಗಲ್ಲಿ ಅಂತಿರುವ ಪ್ರದೇಶದಲ್ಲೂ ಕೂಡ ಶಂಕಿತನಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಚೆನ್ನೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಶಂಕೆ ಈಗ ಎನ್ಐಎ ಅಧಿಕಾರಿಗಳಿಗೆ ಇದೆ. ಈಗಾಗಲೇ ಚೆನ್ನೈನಲ್ಲಿರುವಂತಹ ಮನ್ನಾಡಿ ಅನ್ನುವಂತಹ ಪ್ರದೇಶದಲ್ಲೇ ಈಗಾಗಲೇ ಅವರು ಬೀಡು ಬಿಟ್ಟಿದ್ದು, ಅಲ್ಲೇ ಎಲ್ಲಾ ಶೋಧವನ್ನ ಮಾಡ್ತಾ ಇದ್ದಾರೆ. ಚೆನ್ನೈನಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯವನ್ನ ತೀವ್ರಗೊಳಿಸಿದ್ದಾರೆ. ನ್ಯೂಸ್ 18ಗೆ ಸಿಕ್ಕುವ ಎಕ್ಸ್ಕ್ಲೂಸಿವ್ ಮಾಹಿತಿ, ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈನ ಮನ್ನಾಡಿ ಅನ್ನುವಲ್ಲೇ ಎನ್ಐಎ ಅಧಿಕಾರಿಗಳು ಈಗಾಗಲೇ ತೀವ್ರವಾದಂತಹ ಶೋಧವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದು, ಮನ್ನಾಡಿ ಅನ್ನುವಲ್ಲಿ ಎನ್ಐಎ ಅಧಿಕಾರಿಗಳಿಂದ ತೀವ್ರವಾದ ಶೋಧವನ್ನ ನಡೆಸಲಾಗ್ತಾ ಇದೆ. 3 ಫ್ಲೋರ್ನ ಕಟ್ಟಡದಲ್ಲಿ ಶಂಕಿತನಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದು, ಗಲ್ಲಿ ಅಂತಿರುವಂತಹ ಪ್ರದೇಶದಲ್ಲಿ ಶಂಕಿತನಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಖಚಿತ ಮಾಹಿತಿಯ ಮೇರೆಗೆನೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆ ಪ್ರದೇಶದಲ್ಲೇ ಬೀಡು ಬಿಟ್ಟು ಈಗಾಗಲೇ ಆತನಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇದು ನ್ಯೂಸ್ 18ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಸ್ಫೋಟಕ ಮಾಹಿತಿ. ಆ ಶಂಕಿತನಿಗಾಗಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆ ಪ್ರದೇಶದಲ್ಲೇ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ, ಆತನಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಆ ಪ್ರದೇಶದಲ್ಲೇ ಇರುವಂತಹ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲೇ ಎನ್ಐಎ ಅಧಿಕಾರಿಗಳು ಈಗ ಆ ಸ್ಥಳದಲ್ಲೇ ಬೀಡು ಬಿಟ್ಟು ಕಂಪ್ಲೀಟ್ ಆಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದುವೇ ಆ 3 ಫ್ಲೋರ್ನ ಕಟ್ಟಡ. ಇಲ್ಲಿಯೇ ಈಗಾಗಲೇ ಮನ್ನಾಡಿಯಲ್ಲಿ ಈಗಾಗಲೇ ಈ ಒಂದು ಕಟ್ಟಡದಲ್ಲೂ ಕೂಡ ಶೋಧವನ್ನ ಮಾಡ್ತಿದ್ದಾರೆ. ಗಲ್ಲಿ ಅಂತಿರುವಂತಹ ಪ್ರದೇಶದಲ್ಲಿ ಶಂಕಿತನಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದು, ಇಲ್ಲಿ ಕಂಪ್ಲೀಟ್ ಆಗಿ ಈಗ ಕಾರ್ಯಾಚರಣೆಯನ್ನ ನಡೆಸ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಎನ್ಐಎ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಆ ಸ್ಥಳದಲ್ಲೇ ಈಗ ಶೋಧವನ್ನ ಮಾಡ್ತಾ ಇದ್ದಾರಾ? ಏನೆಲ್ಲ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ? ಆತ ಅಲ್ಲೇ ಇರುವಂತಹ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದ್ರೆ ಏನೆಲ್ಲ ಮಾಹಿತಿ ಇದೆ ಈಗ?
ನವಿತಾ, ಏನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗ ಚೆನ್ನೈನಲ್ಲಿ ಒಂದು ರೈಡ್ ಅನ್ನ ಈಗ NIA ಅಧಿಕಾರಿಗಳು ಇವತ್ತು ಕೈಗೊಂಡಿರುವುದು. ಏನು ಚೆನ್ನೈನ ಮನ್ನಾಡಿ ಎಂಬಲ್ಲಿ ಒಂದು 3 ಅಂತಸ್ತಿನ ಕಟ್ಟಡದಲ್ಲಿ ಈಗ NIA ಅಧಿಕಾರಿಗಳು ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆರೋಪಿ ಇಲ್ಲಿಂದ ಚೆನ್ನೈಗೆ ಹೋಗಿರ್ಬೋದು ಅನ್ನೋ ಒಂದು ಶಂಕೆ ಏನಿದೆ, ಆ ಒಂದು ಶಂಕೆ ಆಧಾರದ ಮೇಲೆ ಇವತ್ತು ಆ ಒಂದು ಕಟ್ಟಡದ ಮೇಲೆ ಈಗ NIA ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಒಂದು ರೈಡ್ ಅನ್ನ ಮಾಡಿ ಅಲ್ಲಿ ಶೋಧವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರೋಪಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಇಲ್ಲಿಂದ ಒಂದು ಏನು ಬಸ್ ಹತ್ತಿ ಒಂದು ಬೇರೆ ಕಡೆಗೆ ಪ್ರಯಾಣ ಆಗ್ತಾನೆ. ಆದ್ರೆ ಪೊಲೀಸರಿಗೆ ಸಾಕಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಬೆಂಗಳೂರಿನಲ್ಲಿ ಆತ ಇರೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಪತ್ತೆಯಾಗಿರೋದಿಲ್ಲ. ಮತ್ತೆ ಇದೀಗ ಈ ಒಂದು ಪ್ರಕರಣದ ತನಿಖೆಯನ್ನ NIA ಅಧಿಕಾರಿಗಳು ಕೈಗೊಂಡಿದ್ದು, ಈಗ NIA ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನೈಯಲ್ಲಿ ಒಂದು ರೈಡ್ ಅನ್ನ ಇವತ್ತು ಕಂಡಕ್ಟ್ ಮಾಡಿರೋದು. ಈ ವೇಳೆ ಏನು ಆರೋಪಿ ಅಲ್ಲೇ ಇರಬಹುದು ಅನ್ನೋ ಒಂದು ಖಚಿತ ಮಾಹಿತಿಯನ್ನ ಈಗ NIA ಅಧಿಕಾರಿಗಳು ಪಡೆದಿದ್ದು, ಆ ಒಂದು ಕಟ್ಟಡದಲ್ಲಿ ಈಗ ಆತನಿಗೋಸ್ಕರ ಶೋಧವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಆತ ಅಲ್ಲಿ ಇರಬಹುದು ಅಥವಾ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಚು ಅಥವಾ ರೂಪುರೇಷೆಗಳನ್ನ ಅಲ್ಲಿ ಪ್ಲಾನ್ ಮಾಡಿರಬಹುದು ಅನ್ನೋ ಒಂದು ಶಂಕೆ ಆಧಾರದ ಮೇಲೆಗೆ ಇವತ್ತು ಆ ಒಂದು ರೈಡ್ ಅನ್ನ ಅಲ್ಲಿ ನಡೀತಾ ಇರೋದು. ಮತ್ತೆ ಇದೇ ವೇಳೆ ಇವತ್ತು NIA ಅಧಿಕಾರಿಗಳು ಏನು ಬೆಂಗಳೂರಿನಲ್ಲಿ ಏನಿದೆ, ಈ ಬೆಂಗಳೂರು ಅಧಿಕಾರಿಗಳಿಗೆ ಬೆಂಗಳೂರಿನ ಪೊಲೀಸರಿಂದ ಕೆಲವು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೂ ಸಹ ಇವತ್ತು ಮುಂದಾಗ್ತಾ ಇರೋದು. ಯಾಕಂದ್ರೆ ಈವರೆಗಿನ ತನಿಖೆಯ ಪ್ರಗತಿ ಏನಿದೆ, ಆ ಒಂದು ಕೇಸ್ ಡೀಟೇಲ್ಸ್ ಮತ್ತೆ ತನಿಖೆಯ ಪ್ರಗತಿ ಬಗ್ಗೆ ಬೆಂಗಳೂರು ಪೊಲೀಸರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಈ ಒಂದು ರಾಮೇಶ್ವರಂ ಕೆಫೆ ಸಂಬಂಧಪಟ್ಟಂತೆ FIR ಅನ್ನ NIA ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೇಸ್ ಎವಿಡೆನ್ಸ್ ಇರಬಹುದು ಮತ್ತೆ ತನಿಖೆಯ ಪ್ರಗತಿ ವರದಿಗಳನ್ನ ಇವತ್ತು ಪಡ್ಕೊಳ್ಳೋ ಸಲುವಾಗಿ ಒಂದು ಮೀಟಿಂಗ್ ಅನ್ನ ಇವತ್ತು ಏನು ಅರೇಂಜ್ ಮಾಡಿರೋದು. ಬಹುಶಃ ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಎಲ್ಲಾ ಕೇಸ್ ಡೀಟೇಲ್ಸ್ ಈಗ NIA ಅಧಿಕಾರಿಗಳ ಕೈ ಸೇರುತ್ತೆ. ಆ ನಂತರ ಆರೋಪಿಗೆ ಏನು ಇವತ್ತು ಒಂದು ರೈಡ್ ಆಗಿದೆ, ಆತನ ಪತ್ತೆಗೋಸ್ಕರ ಅಲ್ಲಿ ಶೋಧವನ್ನ ಮಾಡಿ ನಂತರ ಆತನನ್ನ ಬಂಧಿಸುವಂತ ಪ್ರಕ್ರಿಯೆಗಳು ಸಹ ಮುಂದೆ ಶುರುವಾಗಬಹುದು. ನವಿತಾ, ಮುನಿರಾಜು, ಈಗಾಗಲೇ ಅತ್ತಿಬೆಲೆ ಮಾರ್ಗವಾಗಿ ಹೋಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಗಮನಿಸಿದ್ವಿ, ಜೊತೆಗೆ ಸುದ್ದಿಯನ್ನ ಕೂಡ ನಾವು ಮಾಡಿದ್ವಿ. ಸೊ ಇದು ಕೂಡ ಹಾಗಾದ್ರೆ ಆ ಮಾರ್ಗದಿಂದ ಆತ ಹೋಗಿರುವಂತಹ ಸಾಧ್ಯತೆಗಳು ಸತ್ಯ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಲ್ವಾ ಅಂತ ಹೇಳಿ? ಖಂಡಿತ ನವಿತಾ, ಯಾಕಂದ್ರೆ ಆರೋಪಿ ಈ ಒಂದು ಬಾಂಬ್ ಬ್ಲಾಸ್ಟ್ ಬಳಿಕ ಸಾಕಷ್ಟು ಮಾರ್ಗಗಳನ್ನ ಬಳಸಿ ಆತ ಇಲ್ಲಿಂದ ಎಸ್ಕೇಪ್ ಆಗಿರ್ಬೋದು. ಒಂದು ಏನು ITPL ಮಾರ್ಗವಾಗಿ ಹೋಗಿದ್ದಾನೆ ಅಂತೇಳಿ ಪೊಲೀಸರು ಒಂದು ತನಿಖೆಯನ್ನು ಮಾಡಿದ್ರೆ, ಮತ್ತೊಂದು ತನಿಖೆ ವೇಳೆ CCTVಗಳನ್ನ ಪರಿಶೀಲನೆ ಮಾಡಿದಾಗ ಆತ ಅತ್ತಿಬೆಲೆ ಮಾರ್ಗವಾಗಿ ಚೆನ್ನೈ ಅಥವಾ ತಮಿಳುನಾಡು ಕಡೆಗೆ ಹೋಗಿರ್ಬೋದು ಒಂದು ಶಂಕೆ ಇತ್ತು. ಆದ್ರಿಂದ ಪೊಲೀಸರು ಅತ್ತಿಬೆಲೆ ಮಾರ್ಗದಲ್ಲೂ ಸಹ ಸಾಕಷ್ಟು CCTVಗಳನ್ನ ಪರಿಶೀಲನೆ ಮಾಡಿ ಆ ಒಂದು ಮಾರ್ಗದಲ್ಲೂ ಸಹ ಶೋಧವನ್ನು ಮಾಡಿದ್ರು. ಆದ್ರೆ ಇದು ಇವತ್ತು NIA ಅಧಿಕಾರಿಗಳು ಚೆನ್ನೈಯಲ್ಲಿ ರೈಡ್ ಮಾಡಿರೋದನ್ನ ನೋಡಿದ್ರೆ ಬಹುಶಃ ಅಥವಾ ಅತ್ತಿಬೆಲೆ ಮಾರ್ಗವಾಗಿ ಚೆನ್ನೈ ಕಡೆ ಹೋಗಿರಬಹುದು ಒಂದು ಶಂಕೆ ಈಗ ಬಲವಾಗ್ತಿರೋದು. ಆದ್ರಿಂದ ಈಗ CCB ಮತ್ತೆ ಸ್ಥಳೀಯ ಪೊಲೀಸರು ಆ ಒಂದು ಮಾರ್ಗದಲ್ಲೂ ಕೂಡ ಒಂದು CCTVಗಳನ್ನ ಪರಿಶೀಲನೆ ಮಾಡುವಂತದ್ದು ಮತ್ತೆ ಹುಡುಕಾಟವನ್ನು ಸಹ ಮಾಡಿದ್ದಾರೆ. ಮತ್ತೆ ಇದೀಗ ಏನು ಇವತ್ತು ನಡೆದಿರುವಂತಹ ರೈಡ್ಗೆ ಸಂಬಂಧಪಟ್ಟಂತೆ ಆತ ಅತ್ತಿಬೆಲೆ ಮಾರ್ಗವಾಗಿ ಚೆನ್ನೈಗೆ ಹೋಗಿದ್ರೆ ಬಹುಶಃ ಅಲ್ಲಿ ಈಗ NIA ಅಧಿಕಾರಿಗಳು ಆ ಒಂದು ಕಟ್ಟಡದಲ್ಲಿ ಶೋಧವನ್ನ ಈಗ ಕೈಗೊಂಡಿದ್ದಾರೆ. ರಾಜು, ಈಗಾಗಲೇ 4ನೇ ದಿನ ಘಟನೆ ಆಗಿ ಇಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯ ಪ್ರಯತ್ನಗಳು, 8 ತಂಡಗಳು, ಇನ್ನೊಂದು ಕಡೆ ಈಗಾಗಲೇ IB ಆಗಿರ್ಬೋದು, NIA ಆಗಿರ್ಬೋದು, ಗುಪ್ತಚರ ಸಂಸ್ಥೆ ಎಲ್ಲಾ ತಂಡಗಳು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಆತನಿಗಾಗಿ ಶೋಧ ಮಾಡ್ತಾ ಇದೆ. ಪ್ರಮುಖವಾಗಿ ಇವತ್ತು ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಈಗಾಗಲೇ NIA ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನವಿತಾ, ಈಗಾಗಲೇ ಈ ಒಂದು ಪ್ರಕರಣ ನಡೆದು ಸುಮಾರು 4 ದಿನಗಳು ಕಳೆದಿದೆ. ಆದ್ರೆ ಈವರೆಗೆ ಏನು CCB ಮತ್ತೆ ಬೆಂಗಳೂರು ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟು ಆರೋಪಿಯ ಸುಳಿವನ್ನ ಪತ್ತೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ರು. ಮತ್ತೆ ಇದೇ ವೇಳೆ ಕೇಂದ್ರ ತನಿಖಾ ತಂಡಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಮಾಜರ್ ಮಾಡುವಂತದಿರಬಹುದು ಮತ್ತೆ ಇಲ್ಲಿ ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಸಾಕಷ್ಟು ಮಾಡಿದ್ರು. ಆದ್ರೆ ಆರೋಪಿಯ ಸುಳಿವು ಇನ್ನೂ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಏನು ಸುದ್ದಿಯಾಗಿತ್ತು. ಆದ್ರೆ ಇದೀಗ ಏನು NIA ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮತ್ತೆ ಇವತ್ತು ದಿಢೀರನೆ ಈ ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿರೋದು. ಅಂದ್ರೆ NIA ಅಧಿಕಾರಿಗಳು ಕೂಡ ದಾಳಿ ಏನು ಈ ಒಂದು ಸ್ಫೋಟದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಇಲ್ಲಿ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡಿದ್ರು. ಮತ್ತೆ ಈ ಹಿಂದೆ ಆಗಿರುವಂತಹ ಒಂದು ಕೆಲವು ಪ್ರಕರಣಗಳೇನಿದೆ ಆ ಒಂದು ಪ್ರಕರಣಗಳೊಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸಾಮ್ಯತೆ ಬಗ್ಗೆ ಒಂದು ಪರಿಶೀಲನೆ ಮಾಡಿದ್ರು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚೆನ್ನೈನಲ್ಲಿ ರೈಡ್ ಆಗಿದ್ದು ಬಹುಶಃ ಆರೋಪಿಯ ಸುಳಿವನ್ನ NIA ಅಧಿಕಾರಿಗಳು ಪತ್ತೆ ಮಾಡಿರಬಹುದು. ಮತ್ತೆ ಆರೋಪಿ ಎಲ್ಲಿದ್ದಾನೆ ಮತ್ತೆ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಈ ಒಂದು ರೈಡ್ ಅನ್ನ ಮಾಡಿರಬಹುದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರೋದು. ಆದ್ರಿಂದ ಈಗ NIA ಅಧಿಕಾರಿಗಳು ಈ ಒಂದು ಕೇಸನ್ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಒಂದು ರೀತಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನವಿತಾ,
ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಈಗಾಗಲೇ ನಾವು ನಿಮಗೆ ಸ್ಫೋಟಕ ಮಾಹಿತಿ ಇದು ಕೊಡ್ತಾ ಇರುವಂತದ್ದು, ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊನ್ನೆ ನಡೆದಂತಹ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ದಿನ ಕಳೆದರೂ ಕೂಡ ಇನ್ನೂ ಕೂಡ ಆರೋಪಿಯ ಪತ್ತೆ ಆಗಿಲ್ಲ. ಸುಳಿವನ್ನ ಆಧರಿಸಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಚೆನ್ನೈನ ಪ್ಲೇಸ್ ಅಲ್ಲಿ ಈಗಾಗಲೇ ಶಂಕಿತನಿಗಾಗಿ ಅವರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆತ ಚೆನ್ನೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತಹ ಅನುಮಾನದ ಮೇಲೆಗೆ ಎನ್ಐಎ ಅಧಿಕಾರಿಗಳು ಶಂಕಿತನಿಗಾಗಿ ಚೆನ್ನೈನ ಮನ್ನಾಡಿ ಅನ್ನುವಂತಹ ಪ್ರದೇಶದಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಆ ದಾಳಿ ಮಾತ್ರ ಅಲ್ಲ, ಈಗಾಗಲೇ ಅಲ್ಲೇ 3 ಫ್ಲೋರ್ನ ಕಟ್ಟಡದಲ್ಲೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಖಚಿತ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲೇ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ಆ ಪ್ರದೇಶವನ್ನು ಸುತ್ತುವರಿದು ಗಲ್ಲಿಯಲ್ಲೂ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಶೋಧವನ್ನ ತೀವ್ರವಾಗಿ ನಡೆಸ್ತಾ ಇದ್ದಾರೆ. ಯಾವಾಗ ಈ ಘಟನೆ ನಡೆಯಿತು, ಆ ಘಟನೆ ಆದ ತಕ್ಷಣವೇ ನಿಮ್ಮ ನ್ಯೂಸ್ 18 ಕನ್ನಡದಲ್ಲೂ ಕೂಡ ಆತ ಯಾವ ಮಾರ್ಗವಾಗಿ ಎಲ್ಲಿಂದ ಎಲ್ಲಿಗೆ ತೆರಳಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗಾಗಲೇ ಆತ ಅತ್ತಿಬೆಲೆ ಮಾರ್ಗವಾಗಿಯೇ ಆತ ಚೆನ್ನೈಗೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ನೇರವಾಗಿ ಆತ ಆ ಮಾರ್ಗವನ್ನೇ ಅನುಸರಿಸಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಕಡೆ ಚೆನ್ನೈನಲ್ಲಿ ಈಗಾಗಲೇ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ತೀವ್ರವಾದ ಶೋಧ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೈದರಾಬಾದ್ನಲ್ಲಿ ಅಬ್ದುಲ್ ಸಲೀಂ ಅನ್ನುವಾತನ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳಿಂದ ಪಿಎಫ್ಐ ಕಾರ್ಯಕರ್ತ ಸಲೀಂನ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪಿಎಫ್ಐ ಕಾರ್ಯಕರ್ತನನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ತೀವ್ರವಾದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈತ ಬೇರೆ ಯಾರು ಅಲ್ಲ, ನಿಜಾಮಾಬಾದ್ ಬ್ಲಾಸ್ಟ್ ಕೇಸ್ನ ಆರೋಪಿ ಅಬ್ದುಲ್ ಸಲೀಂನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಕೆಫೆ ಸ್ಫೋಟದ ಲಿಂಕ್ ಬಗ್ಗೆ ಸಲೀಂನ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳಿಂದ ಪಿಎಫ್ಐ ಕಾರ್ಯಕರ್ತನ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು, ಈಗಾಗಲೇ ನಾವು ಒಂದ್ ಕಡೆ ಹೇಳಿದ್ವಿ, ಚೆನ್ನೈನಲ್ಲಿ ಈಗಾಗಲೇ ತೀವ್ರವಾದ ಶೋಧವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಮಾಹಿತಿ, ಎನ್ಐಎ ಅಧಿಕಾರಿಗಳು ಹೈದರಾಬಾದ್ನಲ್ಲೂ ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಲೀಂನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಒಂದು ಬೆಂಗಳೂರು ಸ್ಫೋಟದ ಲಿಂಕ್ ಬಗ್ಗೆ ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿಜಾಮಾಬಾದ್ ಬ್ಲಾಸ್ಟ್ ಕೇಸ್ ಆಯ್ತಲ್ಲ, ಅದರ ಆರೋಪಿಯಾಗಿದ್ದಾನೆ ಅಬ್ದುಲ್ ಸಲೀಂ. ಆ ಒಂದು ಹಿನ್ನೆಲೆಯಲ್ಲಿ ಈತನಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತೀವ್ರವಾದ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಚೆನ್ನೈನಲ್ಲಿ ಎನ್ಐಎ ಅಧಿಕಾರಿಗಳು ತೀವ್ರವಾದ ಶೋಧವನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರದೇಶವನ್ನ ಬಹಳ ಗಮನದಲ್ಲಿ ಇಟ್ಟುಕೊಂಡು ಈಗಾಗಲೇ ಅಬ್ದುಲ್ ಸಲೀಂನ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಲಿಂಕ್ ಸಿಗ್ತಾ, ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ, ಸೊ ಚೆನ್ನೈನಲ್ಲೇ ಯಾಕೆ ಅನ್ನುವಂಥದ್ದು. ನಗ್ತಾ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನೈಯಲ್ಲಿ ರೈಡ್ ಆಗಿರುತ್ತದೆ. ಆದ್ರೆ ಚೆನ್ನೈಯನ್ನೇ ಆಯ್ಕೆ ಮಾಡಿಕೊಂಡಿದ್ದು, ಅಲ್ಲಿ ಏನಾದ್ರು ಸಂಚನ್ನ ಅಥವಾ ಪ್ಲಾನ್ ಅನ್ನ ರೂಪುರೇಷೆಗಳನ್ನ ಏನಾದ್ರು ತಯಾರು ಮಾಡಿದ್ರ ಅನ್ನೋ ಒಂದು ಶಂಕೆ ಮೇರೆಗೆ ಈಗ ಅಲ್ಲಿ ಒಂದು ರೈಡ್ ಅನ್ನ ಮಾಡಿರುತ್ತದೆ. ಅದರಿಂದ ಇವತ್ತು ಬೆಳಗ್ಗೆ ಅಲ್ಲಿ ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿ ಎನ್ಐಎ ಅಧಿಕಾರಿಗಳು ಆ ಒಂದು ಕಟ್ಟಡದಲ್ಲಿ ಒಂದು ಶೋಧವನ್ನ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಪ್ರಕರಣದಲ್ಲಿ ಏನು ನಿನ್ನೆ ಇತ್ತೀಚೆಗಷ್ಟೇ ಬಂಧಿತನಾಗಿದ್ದ ಅಬ್ದುಲ್ ಸಲೀಂ ಏನಿದ್ದಾನೆ, ಆತನಿಂದ ಏನಾದ್ರು ಮಾಹಿತಿಗಳು ಸಿಕ್ಕಿರಬಹುದಾ ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗ್ತಿರುತ್ತದೆ. ಆತ ಏನು ಪಿಎಫ್ಐ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿ ಒಂದು ವಿಚಾರಣೆ ಮಾಡಿದರೆ, ಇದೀಗ ಆತನ ಬಂಧನದ ಬೆನ್ನಲ್ಲೇ ಈಗ ಚೆನ್ನೈನಲ್ಲೂ ಕೂಡ ರೈಡ್ ಆಗಿದ್ದು, ಅಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಸಂಚಿರಬಹುದು ಅಥವಾ ರೂಪುರೇಷೆಗಳನ್ನ ಆರೋಪಿಗಳು ತಯಾರು ಮಾಡಿದ್ರ ಅನ್ನೋ ಒಂದು ಅನುಮಾನ ಮತ್ತೆ ಶಂಕೆ ಮೇರೆಗೆ ಈಗ ಅಲ್ಲಿ ರೈಡ್ ಅನ್ನ ಕಂಡಕ್ಟ್ ಮಾಡಿ ಎನ್ಐಎ ಅಧಿಕಾರಿಗಳು ಶೋಧ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನವಿತಾ, ರಾಜು, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಬೇರೆ ಬೇರೆ ತಂಡಗಳಾಗಿ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಒಂದ್ ಕಡೆ ಈಗಾಗಲೇ ಹೈದರಾಬಾದ್, ಮತ್ತೊಂದ್ ಕಡೆ ಚೆನ್ನೈ, ಹಾಗೇನೆ ಬೇರೆ ಕಡೆಗಳಲ್ಲೂ ಕೂಡ ಆತ ಹೋಗಿರುವಂತಹ ಅನುಮಾನದ ಮೇಲೆ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ಸೊ ಈತನಿಂದ ಈ ಒಂದು ಮಾಹಿತಿಯನ್ನ ಕಲೆ ಹಾಕಿ ಚೆನ್ನೈನಲ್ಲಿ ಆ ದಾಳಿ ಆಗಿರೋದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ. ಬಟ್ ಈ ಲಿಂಕ್ ಯಾವ ರೀತಿಯಾಗಿದೆ, ಎರಡಕ್ಕೂ ಕೂಡ ಲಿಂಕ್ ಸಾಮ್ಯತೆ ಆಗಿರುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ ಸ್ಫೋಟ ಎರಡೂ ಕಡೆಗಳಲ್ಲಿ ಆಗಿರುವ ಒಂದು ಲಿಂಕ್ ಕೂಡ ಸಿಗ್ತಾ ಇದೆಯಾ ಇಲ್ಲಿ, ಹೇಗೆ?
ನವಿತಾ, ಈಗಾಗಲೇ ಏನು NIA ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಹಳೆ ಪ್ರಕರಣಗಳ ಒಂದು ಸಾಮ್ಯತೆಯನ್ನ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬ್ಲಾಸ್ಟ್ ಆಗಿರುವಂತಹ ಒಂದು ಕಚ್ಚಾ ವಸ್ತುಗಳೇನಿದೆ ಮತ್ತೆ ಬ್ಲಾಸ್ಟ್ ಗೆ ಬಳಸಿರುವಂತಹ ಐಟಮ್ಸ್ ಏನಿದೆ ಅವುಗಳನ್ನ ಒಂದು ಸಾಮ್ಯತೆಗೆ ಒಳಪಡಿಸ್ತಾರೆ. ಮತ್ತೆ ಬೇರೆ ಕಡೆ ಆಗಿರುವಂತಹ ಬ್ಲಾಸ್ಟ್ ಏನಿದೆ ಆ ಒಂದು ಬ್ಲಾಸ್ಟ್ ನಲ್ಲಿ ಬಂದಿರುವಂತಹ FSL ರಿಪೋರ್ಟ್ ಮತ್ತೆ ಅಲ್ಲಿ ಬಳಕೆ ಆಗಿರುವಂತಹ ವಸ್ತುಗಳೇನಿದೆ ಅವುಗಳನ್ನ ಒಂದು ಸಾಮ್ಯತೆಗೆ ಪರಿಶೀಲನೆ ಮಾಡಿದಾಗ ಅವು ಎರಡು ಏನಾದ್ರು ಮ್ಯಾಚ್ ಆದ್ರೆ ಅಥವಾ ಒಂದಕ್ಕೊಂದು ಏನು ಎರಡು ಸಹ ಒಂದು ಈಕ್ವಲ್ ಆಗಿದ್ರೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮೇ ಬಿ ಇಂಥ ಒಂದು ತಂಡದಿಂದ ಆಗಿರ್ಬೋದು ಅನ್ನೋ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಅವರು ಏನು ಪ್ಲಾನಿಂಗ್ಸ್ ಏನಿದೆ ಮತ್ತೆ ಅವರು ಎಸ್ಟಾಬ್ಲಿಷ್ ಮಾಡುವಂತ ರೀತಿ ಏನಿದೆ ಅವೆರಡೂ ಸಹ ಕೂಡ ಒಂದೇ ರೀತಿಯಲ್ಲಿ ಇದ್ದಿದ್ರೆ ನಂತರ ಅವನ್ನ ಮ್ಯಾಚ್ ಮಾಡಿ ಇಂಥದೇ ತಂಡದಿಂದ ಆಗಿರ್ಬೋದು ಅನ್ನೋ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹಳೆ ಕೇಸ್ಗಳನ್ನ ರಿಕವರಿ ಮಾಡಿ ಅದನ್ನ ಸ್ಟಡಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಕೂಡ ಒಂದೇ ರೀತಿಯಲ್ಲಿ ಅವ್ರ ಪ್ಲಾನ್ ಅನ್ನ ರೂಪಿಸಿ ಒಂದೇ ರೀತಿಯ ಒಂದು ಬ್ಲಾಸ್ಟ್ ಅನ್ನ ಮಾಡಿದಾಗ ಇದೇ ತಂಡನೇ ಮಾಡಿರ್ಬೋದು ಅಂತೇಳಿ ಅವರ ಮೇಲೆ ಒಂದು ಕಣ್ಣಿಡುವಂತದ್ದು ಮತ್ತೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಆ ಒಂದು ಪ್ರಕರಣದಲ್ಲಿ ಈ ಹಿಂದೆ ಬಂಧನ ಆಗಿರುವಂತಹ ಆರೋಪಿಗಳೇನಿದ್ರೆ ಅವರನ್ನ ವಿಚಾರಣೆ ಮಾಡಿ ಯಾವ ರೀತಿ ಮಾಡ್ತಾರೆ ಮತ್ತೆ ಈ ಅವರ ತಂಡದಲ್ಲಿರುವಂತಹ ಇತರ ಒಂದು ಮೆಂಬರ್ಸ್ ಏನಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ರೀತಿಯಾಗಿ ಈಗ NIA ಅಧಿಕಾರಿಗಳು ಏನು ರಾಮೇಶ್ವರಂ ಕೆಪಿ ಮತ್ತೆ ಬೇರೆ ಬೇರೆ ಒಂದು ಹಳೆ ಪ್ರಕರಣಗಳ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡು ಸಾಮ್ಯತೆ ಪರಿಶೀಲನೆ ವೇಳೆ ಈ ಒಂದು ಅಂಶಗಳು ಬೆಳಕಿಗೆ ಬಂದಿರಬಹುದು. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA ಅಧಿಕಾರಿಗಳು ತೀವ್ರವಾದ ಶೋಧವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಚೆನ್ನೈನ ಮನ್ನಾಡಿಯಲ್ಲಿ ಮಾತ್ರ ಅಲ್ಲ, ರಾಮನಾಥಪುರಂನಲ್ಲೂ ಕೂಡ ರೇಡ್ ಅನ್ನ ಮಾಡಿದ್ದಾರೆ NIA ಅಧಿಕಾರಿಗಳು. ಬೆಳಗ್ಗೆಯಿಂದಲೂ ತೀವ್ರವಾದ ಪರಿಶೀಲನೆಯನ್ನ ಮಾಡ್ತಿದ್ದಾರೆ, ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಾಂಬರ್ಗಾಗಿ NIA ಅಧಿಕಾರಿಗಳು ತೀವ್ರ ಶೋಧವನ್ನು ನಡೆಸ್ತಾ ಇದ್ದು ಈಗಾಗಲೇ ಎಲ್ಲ ಆಂಗಲ್ ನಿಂದಲೂ ಕೂಡ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಆತನಿಗಾಗಿ ತೀವ್ರವಾದ ಶೋಧವನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಬೆಳ್ಳಂಬೆಳಗ್ಗೆ ಚೆನ್ನೈನಲ್ಲೂ ಕೂಡ ತೀವ್ರವಾದ ಶೋಧವನ್ನ ಮಾಡಿದ್ದು ದಾಳಿಯನ್ನ ಮಾಡಿದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಚೆನ್ನೈ ಮಾತ್ರ ಅಲ್ಲ, ರಾಮನಾಥಪುರಂನಲ್ಲೂ ಕೂಡ NIA ಅಧಿಕಾರಿಗಳು ತೀವ್ರವಾದ ಶೋಧವನ್ನ ನಡೆಸ್ತಾ ಇದ್ದಾರೆ. ಶಂಕಿತನಿಗಾಗಿ ಆರೋಪಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ದಿನ ಕಳೆದರೂ ಕೂಡ ಈತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ NIA ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಚೆನ್ನೈ ನ್ಯೂಸ್ 8ನ ಪ್ರತಿನಿಧಿಯಾಗಿರುವಂತಹ ಬೃಂದಾ ಎಸ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೃಂದಾ, ಈಗಾಗಲೇ ಚೆನ್ನೈನಲ್ಲಿ ಮಾತ್ರ ಅಲ್ಲ, ರಾಮನಾಥಪುರಲ್ಲೂ ಕೂಡ ಈಗಾಗಲೇ NIA ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ? சென்னையில மற்றும் ராமநாதபுரத்துல ஒத்தில 6 ಗಂಟೆಯಲ್ಲಿ ಈ ರೈಡ್ ಬಂದು ಹೋಗಿರುತ್ತೆ. ಚೆನ್ನೈல ಇರೋ ಮುತ್ತೆಯಾಲ್ಪೇಟೆ ಅಂಗಂದಿಲೆ ಒಂದು இடத்துல வந்து ಈ ರೈಡ್ நடக்குது. அதே கணே ராமநாதபுரம்ல கீழக்கரை ಅಂಗಂದಿಲೆ ಒಂದು இடத்துல ಈ ರೈಡ್ ಹೋಗಿರುತ್ತೆ. ಇದು ಎದಕ್ಕಾಗ ಅಂದ್ರೆ ನಿಮ್ಮ ಬೆಂಗಳೂರು ರಾಮೇಶ್ವರಂ ಕಫೇல ನಡೆದ ಬಾಂಬ್ ಬ್ಲಾಸ್ಟ್ தொடர்பாங்க இவரி வந்து ಸಂಬಂಧ ಇರುತ್ತೆ. ಅಂಗಂದಿಲೆ ಬಂದು NIAಗೆ ಸಿಕ್ಕಿದ ಡೀಟೇಲ್ ಬೇಸ್ல ಈ ಸರ್ಚ್ ಆಗಿ ಹೋಗಿರುತ್ತೆ. இதனால வந்துட்டு இவரு ஏதாவது வந்து பேண்ட் மாதிரா தீவிரவாத அமைப்போட ஏதாவது கனெக்ஷன் இருத்தவா அங்கேருந்து எல்லாம் டீட்டெயிலோட NIA ಸಿಕ್ಕಿದಾனால ಅವರು ಬಂದು ಈ ಸರ್ಚ್ ನ ಬಂದು ನಡೆಸಿಂದ ಇರ್ತಾರಾ. ಈ ಸರ್ಚ್ ಲ ಇನ್ನು ಎಷ್ಟು ಅಧಿಕಾರಿಗಳು ಇರ್ತಾರಾ ಇಲ್ಲ ಯಾತ್ರ ಡೀಟೇಲ್ ಸಿಕ್ಕಿದೆ ಹಂಗಿಂದ ಎಲ್ಲ ಅದು ಬಂದು ಇದುವರೆಯ ನಮಗೆ ತಗವಲಾಂಗೆ ಇದನ್ನ ಹುಡುಗಿಯಂಗೆ ಸಿಕ್ಕಿಲ್ಲ. ಇದ್ರೇನ ಇದೆಲ್ಲಾನೇ ಬಂದು ಆ ಬಾಂಬ್ ಬ್ಲಾಸ್ಟ್ ಬೇಸ್ಡ್ ಆಗಿತ್ತ ಈ ಸರ್ಚ್ ನಡೆಯುತ್ತೆ. ಹಂಗಿಂದ ಇಲ್ಲಿ ಬಂದು ಫಸ್ಟ್ ಇನ್ಫಾರ್ಮೇಶನ್ ಬಂದು News 18 ಬಂದು ಸಿಕ್ಕಿದೆ. ಅದನ್ನ ಬಂದು ನಮ್ಮ ವಿಶ್ವಲ್ ಹಂಗೇನೆ ಈಗ ನೋಡಿಂದಿರ್ತಾರೆ. ಈ ಸರ್ಚ್ ಆದது வந்து 6 ಗಂಟೆಯಲ್ಲಿ ಇದು நடக்குங்கறனால ಇನ್ನೂ ಒಂದು ಕಂಟಿನ್ಯೂ ಆಗಾದು ಹಂಗೇಂದ ಬಂದು ಡೀಟೇಲ್ ನಮಗೆ ಈಗ ಬರಿಯನ್ ಸಿಕ್ಕಿದೆ. ಬೃಂದಾ, ಈಗಾಗಲೇ ಯಾವ ರೀತಿ ಲಿಂಕ್ ಸಿಗ್ತಾ ಇದೆ, ಏನೆಲ್ಲ ಕನೆಕ್ಷನ್ ಸಿಗ್ತಾ ಇದೆ ಬೇರೆ ಬೇರೆ ಬ್ಲಾಸ್ಟ್ಗೂ ಈ ಒಂದು ಪ್ರಕರಣಕ್ಕೂ ಅಂತ? ಫಸ್ಟ್ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರೋದು ಯಾತ್ರ ಅಂದ್ರೆ ಇವರು ಬಂದು ஏதோ பேண்ட் ஆயிது தீவிரவாத அமைப்போட கனெக்ஷன்ல இದ್ದವರು ಹಂಗಂದ ಎಲ್ಲ ಬೇಸ್ல தான் வந்து இது ಮಾಡ್ತಾರಾ. ಅದಿಲ್ಲಂಗ ಅಲ್ಲಿ பெங்களூர்ல பிளாஸ்ட் ಮಾಡಿದಕ್ಕೆ ಅப்புறம் இவர் வந்து சென்னை அதுக்கப்புறம் ராமநாதபுரம் போயிராந்து ಹಂಗಂದ ಎಲ್ಲಿಂದ வந்து NIAಗೆ ಒಂದು ಕ್ಲೂ ಸಿಕ್ಕಿರುತ್ತೆ. ಅದು ಬೇಸ್ಡ್ ಹಂಗೆதான் வந்து ಈಗ ಎಸ್ಪೆಷಲಿ வந்து ರಾಮನಾಥಪುರಂல வந்து ಸರ್ಚ್ ಹೋಗಿದ್ದೆ. ಅಲ್ಲಿ வந்து பிளாஸ்ட் நடத்திட்டு அவர் வந்து ಇಲ್ಲಿ வந்து ಶಿಫ್ಟ್ ಆಯಿರಾಂದು ಹಂಗಂದೇಲಿ ಏಕಂದ್ರೆ ಬಂದು ಬಸ್ல ಟ್ರಾವೆಲ್ ಮಾಡಿದ್ರೆ ಹಂಗಂದೇಲೆಲ್ಲ வந்து ಡೀಟೇಲ್ಸ್ ಬಂದಿತ್ತು. ಅದನ್ನ ಬೇಸ್ ಮಾಡಿನೇ ಈ ಸರ್ಚ್ ಆದது ಈಗ நடக்குண்டிರುತ್ತೆ. ಸೊ ಇವರು ಬಂದು ಯಾರು ಎವರು ಹಂಗಂದ ಎಲ್ಲ ಆಗುತ್ತಾ ಬಂದು ಈಗ NIA ಓಡ ಫಸ್ಟ್ ಸರ್ಚ್ ಓಡ ಬೇಸ್ ಆಗಿರುತ್ತೆ. ಓಕೆ, ರಾಮನಾಥಪುರಂನಲ್ಲಿ ಯಾವ ಪ್ರದೇಶದಲ್ಲಿ ರೇಡ್ ಮಾಡಲಾಗಿರೋದು?
ராமநாதபுரம்ல இரா கீழக்கரை அங்கேந்தேலி ಒಂದು ಏರಿಯಾல வந்து ಈ ಸರ್ಚ್ ಹೋಗಿರುತ್ತೆ. ಸ್ಪೆಸಿಫಿಕ್ ಆಗಿ ಒಂದು ಅಪಾರ್ಟ್ಮೆಂಟ್ ಒಂದು ಮನೆಯಲ್ಲ ಬಂದು ಈ ಸರ್ಚ್ ನ ಕಂಡಕ್ಟ್ ಮಾಡಿದ್ದು ಇರ್ತಾರ NIA ಅಫಿಷಿಯಲ್ಸ್ எல்லாருன்னு. அவர் வந்து பேண்ட் ಮಾಡಿದ್ದು PFI ಅಂತ ಕಣಿ ಇರಾ அமைப்புகளோட தொடர்புடையவராங்க ಇರಾಂಜ್ அங்கேந்த ಎಲ್ಲ ಬೇಸ್ல வந்து ಈ ಸರ್ಚ್ ಆದ್ರೂ நடಕೊಂಡಿರುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಬೃಂದ ಡೀಟೇಲ್ಸ್ಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.